Yes, dear students, ಇವತ್ತು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ನೋಡುವ ಮಾರ್ಜಿನ್ ಕಾಸ್ಟಿಂಗ್ ದೆನ್ ಅಂದ್ರೆ ಯಾವುದೋ ಒಂದು ಆರ್ಡರ್ ಬಂದ್ರೆ ಸ್ಪೆಷಲ್ ಆರ್ಡರ್ ಅದನ್ನ ಒಪ್ಕೊಳ್ಳೋದು ಬೇಡವೋ ಈ ರೀತಿಯ ಪ್ರಾಬ್ಲಮ್ಸ್ ದೆನ್ ಫಸ್ಟ್ ಪ್ರಾಬ್ಲಮ್ ನೋಡುವ ಏನಾಗಿದೆ. ಎಸ್ ಪ್ರಾಬ್ಲಮ್ ಇಸ್ ಲೈಕ್ ದಿಸ್. ದಿ ಎವರೆಸ್ಟ್ ಸ್ನೋ ಕಂಪನಿ ಮ್ಯಾನುಫ್ಯಾಕ್ಚರ್ಸ್ ಅಂಡ್ sells direct to consumers 10,000 jars of Everest snow per month at 12.50 rupees per jar. ಹಾಗಾಗಿ ಯಾವುದೋ ಒಂದು ಎವರೆಸ್ಟ್ ಸ್ನೋ ಕಂಪನಿ ಅಂತ ಇದೆ, ಅದು ಏನ್ ಮಾಡ್ತಾ ಇದೆ ಅಂದ್ರೆ ದೆನ್ ಎವರೆಸ್ಟ್ ಸ್ನೋ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಮತ್ತೆ ಒಂದು ತಿಂಗಳಿಗೆ 10,000 ಜಾರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ, ಮತ್ತೆ ಅದನ್ನ ಮಾರಾಟ ಮಾಡ್ತಾ ಇರೋದು 12 ರೂಪಾಯಿನಲ್ಲಿ. Yes. Then the company's normal production capacity is 20,000 jars of snow per month. ಹಾಗಾಗಿ ಒಂದು ತಿಂಗಳಲ್ಲಿ ಅದರ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 20,000 ಜಾರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಸಾಮರ್ಥ್ಯ ಇದೆ. Then an analysis of cost for 10,000 jars show ಹಾಗಾಗಿ 10,000 ಜಾರ್ಸ್ ಗೆ then ಏನು ಕಾಸ್ಟ್ ಬೀಳ್ತಿದೆ ಅದರ ಪರ್ಟಿಕ್ಯುಲರ್ಸ್ ಈ ರೀತಿ ಇದೆ. Then direct material 10,000 rupees ಅಂದ್ರೆ ಒಂದು ತಿಂಗಳ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು, then 10,000 ಏನು ಅದಕ್ಕೆ ಬೀಳ್ತಾ ಇರುವಂತ ವೆಚ್ಚ ಈ ರೀತಿ ಇದೆ. ಡೈರೆಕ್ಟ್ ಮಟೀರಿಯಲ್ 10,000, then direct labor 24,750, then power 1,400 rupees, then miscellaneous expenses 4,300 rupees, then jars means ಏನು ಸ್ನೋ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಅದನ್ನ ಆ ಕಂಟೈನರ್ ಒಳಗೆ ಹಾಕಬೇಕು, ಅದನ್ನ ಜಾರ್ಸ್. yes 6,000 rupees. Then fixed expenses of manufacturing, selling and administration 79,550. Then the company ಆಮೇಲೆ ಟೋಟಲ್ ಕಾಸ್ಟ್ ಏನಾಗಿದೆ 1,26,000 ಆಗಿದೆ. Then ಪ್ರಾಬ್ಲಮ್ ಏನು ಹೇಳ್ತಿದೆ ಮುಂದುವರೆದು, the company has received an offer for the export ಮಾಡಲಿಕ್ಕೆ ಒಂದು ಆರ್ಡರ್ ಬರ್ತಾ ಇದೆ under a different brand name, ಒಂದು ಬೇರೆ ಬ್ರಾಂಡ್ ನೇಮ್ ಅಲ್ಲಿ ನಾವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅವರಿಗೆ ಸಪ್ಲೈ ಮಾಡಲಿಕ್ಕೆ ಇದೆ. under a different brand name of 1,20,000 jars of snow at 10,000 jars per month. ಹಾಗಾಗಿ ಪ್ರತಿ ತಿಂಗಳು 10,000 ಜಾರ್ಸ್ ರೀತಿ ದೆನ್ ಒಂದು ವರ್ಷಕ್ಕೆ ಅಂದ್ರೆ 1,20,000 ಜಾರ್ಸ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅವರಿಗೆ ಸಪ್ಲೈ ಮಾಡಲಿಕ್ಕೆ ಇದೆ at 7.5 rupees per jar. ಹಾಗಾಗಿ 7 ರೂಪಾಯಿ ಒಂದು ಜಾರ್ ರೀತಿ ಅವರು ಸಪ್ಲೈ ಮಾಡ್ತೀರಾ ಅಂತ ಕೇಳ್ಕೊತಾ ಇದ್ದಾರೆ. then again problem ಮುಂದುವರಿತಾ ಇದೆ. write a short report on the advisability or otherwise of accepting the offer. ಹಾಗಾಗಿ ಈ ಆರ್ಡರ್ ನ ಒಪ್ಕೋಬಹುದಾ ಅಥವಾ ಬಿಡಬಹುದಾ ಅಂತ ಪ್ರಾಬ್ಲಮ್ ಇದೆ. ಹಾಗಾಗಿ ಆಕ್ಚುಲಿ ನಾವು ಇಲ್ಲಿ ಏನು ಮುಂಚೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ 10,000 ಜಾರ್ಸ್ ನ ಅದು ಮಾರಾಟ ಮಾಡ್ತಿದ್ದು 12 ರೂಪಾಯಿನಲ್ಲಿ, ಬಟ್ ಈಗ ಅವರು ಕೇಳ್ತಾ ಇರೋದು 10,000 ಎಕ್ಸ್ಟ್ರಾ ಜಾರ್ಸ್ ನ ಕೇಳ್ತಾ ಇರೋದು 7 ರೂಪಾಯಿ ರೇಟ್ ಅಲ್ಲಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇದನ್ನ ಈ ಆರ್ಡರ್ ನ ಒಪ್ಕೋಬಹುದಾ ಬೇಡವಾ ಅಂತ ಪ್ರಾಬ್ಲಮ್. ಹಾಗಾಗಿ ಪ್ರಾಬ್ಲಮ್ ಏನ್ ಮಾಡಿ ಪ್ರಾಬ್ಲಮ್ ಹಾಗೆ ಬರ್ಕೊಳ್ಳಿ, ಪ್ರಾಬ್ಲಮ್ ಬರ್ಕೊಳ್ಳಿ, ನೋಡಿ ಒಂದ್ಸಲ ಪ್ರಾಬ್ಲಮ್ ನೋಡ್ಬಿಡಿ, ಪ್ರಾಬ್ಲಮ್ ನೋಡಿ ಪ್ರಾಬ್ಲಮ್ ಬರ್ಕೊಳ್ಳಿ ಪಾಸ್ ಮಾಡಿ ಪ್ರಾಬ್ಲಮ್ ಬರ್ಕೊಳ್ಳಿ, ರೈಟ್ ದಿ ಪ್ರಾಬ್ಲಮ್, ಮತ್ತೆ ಓದಿ ಪ್ರಾಬ್ಲಮ್ ಓದಿ, ಇನ್ನೊಮ್ಮೆ ಓದಿ. ಹಾಗಾಗಿ ಇರೋ ಏನಿಲ್ಲ ತೀರಾ ಸಿಂಪಲ್. 10,000 ಜಾರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದೀವಿ ಮತ್ತೆ 12 ರೂಪಾಯಿ ರೇಟ್ ಅಲ್ಲಿ ಮಾರಾಟ ಮಾಡ್ತಿದೀವಿ, ಬಟ್ ಈಗ ಒಂದು ಸ್ಪೆಷಲ್ ಆರ್ಡರ್ ಇದೆ 10,000 ಜಾರ್ಸಿಗೆ, ಬಟ್ ಕೇಳ್ತಾ ಇರೋದು ಸಪ್ಲೈ ಮಾಡ್ಲಿಕ್ಕೆ 7 ರೂಪಾಯಿ ರೇಟ್ ಅಲ್ಲಿ. ಹಾಗಾಗಿ ಈ ಆರ್ಡರ್ ನ ಒಪ್ಕೋಬಹುದಾ ಅಥವಾ ಬಿಡಬಹುದಾ ಇದು ಪ್ರಾಬ್ಲಮ್. ಎಸ್ ಇದು ಮಾರ್ಜಿನ್ ಕಾಸ್ಟಿಂಗ್ ನ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಅಲ್ಲಿ ಬರುವಂತದ್ದು. ದೆನ್ ಹಿಂದೆ ಏನ್ ಪ್ರಾಬ್ಲಮ್ ಮಾಡಿದ್ವಿ ಅವೆಲ್ಲ ಒಂದು ರೀತಿ ಇನ್ಕಮ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ವಿ, ಅಂದ್ರೆ ಮಾರ್ಜಿನ್ ಕಾಸ್ಟಿಂಗ್ ಮತ್ತೆ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ವಿ. ಈಗ ನಾವು ಇದರ ನಿಜವಾದ ಅಪ್ಲಿಕೇಶನ್ಸ್ ಏನು ಇದು ಗೊತ್ತಾಗುತ್ತೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಪ್ರಾಬ್ಲಮ್ ನ ಈಗ ಸಾಲ್ವ್ ಮಾಡುವ. ದೆನ್ ಪ್ರಾಬ್ಲಮ್ ಅರ್ಥವಾಗಿದೆ ಏನ್ ಮಾಡಬೇಕು ಅಂತ. ಹಾಗಾಗಿ ಈಗ ನೋಡಿ ಏನಾಗಿದೆ, ಎಸ್ ಪರ್ಟಿಕ್ಯುಲರ್ಸ್ ದೆನ್ ಪ್ರೆಸೆಂಟ್ ಪೊಸಿಷನ್ is 10,000 ಜಾರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. then ಈಗ ಪೊಸಿಷನ್ ಆಫ್ಟರ್ ಎಕ್ಸ್ಪೋರ್ಟ್ ಆರ್ಡರ್ ರಿಸೀವ್ಡ್, then ಆ ಎಕ್ಸ್ಪೋರ್ಟ್ ಆರ್ಡರ್ 10,000 ಜಾರ್ಸ್ ನ ಏನ್ ಸಪ್ಲೈ ಮಾಡಿ ಅಂತ ಹೇಳಿದ್ದಾರೆ then ಅದನ್ನ ಒಪ್ಪಿಕೊಂಡ್ರೆ then ಅವಾಗ ಏನಾಗುತ್ತೆ 10,000 ಪ್ರೆಸೆಂಟ್ ಇದೆ ಮತ್ತೆ 10,000 ಎಕ್ಸ್ಟ್ರಾ ಯೂನಿಟ್ ನ ಒಪ್ಕೊತಾ ಇದೀವಿ. ಹಾಗಾಗಿ then ಈಗ ಏನಾಯ್ತು ಅಂದ್ರೆ 20,000 ಜಾರ್ಸ್.
ಹಾಗಾಗಿ ಫಸ್ಟ್ ನಾವು ಪ್ರೊಡಕ್ಷನ್ ಮಾಡ್ತಾ ಇರೋದು 10,000 ಜಾರ್ಸ್ ಮತ್ತೆ ಈ ಆರ್ಡರ್ ನ ಒಪ್ಕೊಂಡಿದ್ರಿಂದ ಆಗ್ತಾ ಇರೋದು 20,000 ಜಾರ್ಸ್. ಈಗ ಇದರ ಕಾಸ್ಟ್ ಅನಾಲಿಸಿಸ್ ನೋಡ್ಕೊಂಡು ಹೋಗುವ. ದೆನ್ ಈಗ ನೋಡಿ ಎಸ್ ಸೇಲ್ಸ್ ಪ್ರೈಸ್ ದೆನ್ ಪ್ರೆಸೆಂಟ್ ಪೊಸಿಷನ್ ಅಲ್ಲಿ 10,000 ದೆನ್ 1 ಯೂನಿಟ್ ನ ನಾವು ಮಾರ್ತಾ ಇದ್ದು 12 ರೂಪಾಯಿ. ಹಾಗಾಗಿ 10,000 ಇಂಟು 12 ವರೆ 1,25,000. ದೆನ್ ಈಗ ದೆನ್ ಪೊಸಿಷನ್ ಆಫ್ಟರ್ ಎಕ್ಸ್ಪೋರ್ಟ್ ಆರ್ಡರ್ ರಿಸೀವ್ಡ್. ದೆನ್ ಆ ಎಕ್ಸ್ಪೋರ್ಟ್ ಆರ್ಡರ್ ನ ಒಪ್ಪಿಕೊಂಡ್ರೆ ನಮ್ಮ ಸೇಲ್ ಪ್ರೈಸ್ ಏನಾಗುತ್ತೆ ಅಂದ್ರೆ 10,000 ಇಂಟು 12 ವರೆ ಪ್ಲಸ್ ಆಮೇಲೆ ಆ 10,000 ಏನು ಅವರು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅದನ್ನ 7 ರೂಪಾಯಿಗೆ ಕೇಳಿದ್ದಾರೆ. ಹಾಗಾಗಿ ಎಷ್ಟಾಯ್ತು ಅಂದ್ರೆ 10,000 ಇಂಟು 12 ವರೆ ಪ್ಲಸ್ 10,000 ಇಂಟು 7 ವರೆ 10,000 ಇಂಟು 12 ವರೆ 1,25,000 ಪ್ಲಸ್ 10,000 ಇಂಟು 7 ವರೆ 75,000. ಹಾಗಾಗಿ ದೆನ್ 2 ಲಕ್ಷ ದೆನ್ ಸೇಲ್ ಪ್ರೈಸ್ ಇಸ್ 2 ಲಕ್ಷ. ರೈಟ್ ಅಲ್ವಾ? ದೆನ್ ಆಮೇಲೆ ಏನ್ ಮಾಡುವ ಒಂದಷ್ಟು ಕಾಸ್ಟ್ ಗಳು ಏನೇನು ಇನ್ಕರ್ ಆಗ್ತದೆ ಆ ಕಾಸ್ಟ್ ಕೂಡ ಬರ್ಕೊಂಡು ಹೋಗುವ. ಎಸ್ ರೈಟ್ ಲೆಸ್ ವೇರಿಯಬಲ್ ಕಾಸ್ಟ್. ದೆನ್ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ ನೋಡಿ. ಎಸ್ ಡೈರೆಕ್ಟ್ ಮಟೀರಿಯಲ್ ಎಷ್ಟಿತ್ತು ಅಂದ್ರೆ 10,000 ರೂಪಾಯಿ ಇತ್ತು ಪ್ರೆಸೆಂಟ್ ಪ್ರೊಡಕ್ಷನ್ ಅಲ್ಲಿ. ಅಂದ್ರೆ 1 ಯೂನಿಟ್ ಗೆ ಎಷ್ಟಿತ್ತು ಅಂದ್ರೆ 10,000 ಡಿವೈಡ್ ಬೈ 10,000 1 ರೂಪಾಯಿ ಬಿತ್ತು. ದೆನ್ ಈಗ ಏನ್ ಮಾಡುವ 20,000 ಯೂನಿಟ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕಿದೆ. ಹಾಗಾಗಿ 20,000 ಇಂಟು 1 20,000 1 ರೂಪಾಯಿ 1 ಯೂನಿಟ್ ಬಿದ್ದಿದೆ. ಹಾಗಾಗಿ 20,000 ಯೂನಿಟ್ಸ್ ಗೆ 20,000 ರೂಪಾಯಿ ಆಗ್ತದೆ. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಇದೆ. ಡೈರೆಕ್ಟ್ ಲೇಬರ್ is ಅದರ ಪ್ರೆಸೆಂಟ್ ಪ್ರೊಡಕ್ಷನ್ ಅಲ್ಲಿ 24,750 ರೂಪಾಯಿ. ದೆನ್ ಹಾಗಾಗಿ 24,750 ರೂಪಾಯಿ. ದೆನ್ 1 ಯೂನಿಟ್ ಗೆ ಎಷ್ಟು ಅಂದ್ರೆ 24,750 ಡಿವೈಡ್ ಬೈ 10,000 ಸೊ 1 ಯೂನಿಟ್ ಗೆ 2.47. ದೆನ್ ಈಗ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ದು 20,000 ಯೂನಿಟ್ಸ್. ಹಾಗಾಗಿ 20,000 ಇಂಟು 2.47 49,500 ರೂಪಾಯಿ. ದೆನ್ ಆಮೇಲೆ ನೆಕ್ಸ್ಟ್ ಇನ್ನೇನು ಖರ್ಚು ಬೀಳ್ತಿದೆ ನೋಡಿ. ಎಸ್ ಪವರ್ ದಟ್ ಪ್ರೆಸೆಂಟ್ ಪ್ರೊಡಕ್ಷನ್ ಗೆ ಅಂದ್ರೆ 10,000 ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡುವಾಗ ನಿಮಗೆ 1,400 ರೂಪಾಯಿ ಬೀಳ್ತಿದೆ. ಅಂದ್ರೆ 1 ಯೂನಿಟ್ ಗೆ 1,400 ಡಿವೈಡ್ ಬೈ 10,000 ಹಾಗಾಗಿ ದೆನ್ 0.14 ರೂಪೀಸ್ ಅಂದ್ರೆ 14 ಪೈಸೆ 1 ಯೂನಿಟ್ ಗೆ ಬೀಳ್ತಿದೆ. ಈಗ ನಾವು 20,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಇದೆ. ಹಾಗಾಗಿ 20,000 ಇಂಟು 0.14 ಹಾಗಾಗಿ ದೆನ್ 2,800 ರೂಪಾಯಿ ಪವರ್ ನಾವು ಬಳಸಬೇಕು. ನೆಕ್ಸ್ಟ್ ಮಿಸ್ಲೆನಿಯಸ್ ಎಕ್ಸ್ಪೆನ್ಸಸ್. ಎಸ್ ಮಿಸ್ಲೆನಿಯಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂದ್ರೆ 4,300 ರೂಪಾಯಿ ಇದೆ ಪ್ರೆಸೆಂಟ್ ಪ್ರೊಡಕ್ಷನ್ ಅಲ್ಲಿ. ಅಂದ್ರೆ 10,000 ಯೂನಿಟ್ಸ್ ಗೆ. ದೆನ್ ಹಾಗಾಗಿ 1 ಯೂನಿಟ್ ಗೆ ಎಷ್ಟಾಯ್ತು ಅಂದ್ರೆ 4,300 ಡಿವೈಡ್ ಬೈ 10,000 ದೆನ್ 43 ಪೈಸೆ. ದೆನ್ ಈ 43 ಪೈಸೆ ಏನ್ ಮಾಡಬೇಕು ಅಂದ್ರೆ ಈಗ 20,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ದೆನ್ 43 ಪೈಸೆ ಅಲ್ಲಿ ಹಾಗಾಗಿ 43 ಪೈಸೆ ಇಂಟು 20,000 8,600 ರೂಪಾಯಿ. ನೆಕ್ಸ್ಟ್ ಆಮೇಲೆ ಎಸ್ ರೈಟ್ ಜಾರ್ಸ್ ಇದೆ. ಜಾರ್ಸ್ 6,000 ರೂಪಾಯಿ ಖರ್ಚು ಬೀಳ್ತಾ ಇತ್ತು 10,000 ಯೂನಿಟ್ಸ್ ಗೆ. ಅಂದ್ರೆ ಕಂಟೈನರ್ ಅದು ಜಾರ್ ಅಂದ್ರೆ ಎಸ್ 6,000 ರೂಪಾಯಿ ಅಂದ್ರೆ 1 ಯೂನಿಟ್ ಗೆ 60 ಪೈಸೆ ಬೀಳ್ತಿತ್ತು. ಈಗ 20,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಇದೆ. ಹಾಗಾಗಿ 20,000 ಇಂಟು 60 ಪೈಸೆ 12,000 ರೂಪಾಯಿ. ದೆನ್ ಇಷ್ಟು ವೇರಿಯಬಲ್ ಕಾಸ್ಟ್ ಬೀಳ್ತಾ ಇದ್ದು. ಹಾಗಾಗಿ ದೆನ್ ಪ್ರೆಸೆಂಟ್ ಪ್ರೊಡಕ್ಷನ್ ಅಲ್ಲಿ ಬೀಳ್ತಾ ಇರೋ ವೇರಿಯಬಲ್ ಕಾಸ್ಟ್ ಇಷ್ಟು. ದೆನ್ ಈಗ ಆ ಸ್ಪೆಷಲ್ ಆರ್ಡರ್ ನ ಒಪ್ಕೊಂಡಿದ್ರಿಂದ ವೇರಿಯಬಲ್ ಕಾಸ್ಟ್ ಬೀಳ್ತಾ ಇದ್ದು ಇಷ್ಟು. ಹಾಗಾಗಿ ದೆನ್ ಪ್ರೆಸೆಂಟ್ ಪ್ರೊಡಕ್ಷನ್ ಅಲ್ಲಿ 46,450. ದೆನ್ ಸ್ಪೆಷಲ್ ಆರ್ಡರ್ ಒಪ್ಕೊಂಡಿದ್ರಿಂದ ನನ್ನ ವೇರಿಯಬಲ್ ಕಾಸ್ಟ್ 92,900 ಇದು ಬೀಳ್ತಾ ಇರೋ ವೆಚ್ಚ. ದೆನ್ ಈಗೇನ್ ಮಾಡಿ ಟೋಟಲ್ ಮಾಡಿ. ಎಸ್ ಟೋಟಲ್ ಮಾಡಿದ್ವಿ. ದೆನ್ ಆಮೇಲೆ ಏನಾಗಿದೆ ಎಸ್ ಅಲ್ಲಿ ಬಿ ನ ಕಳೆದಾಕಿ ದಿಸ್ ಇಸ್ ಮಾರ್ಜಿನ್ ಕಾಸ್ಟ್ ಈಕ್ವೇಷನ್. ಹಾಗಾಗಿ ಪ್ರೆಸೆಂಟ್ ಪ್ರೊಡಕ್ಷನ್ ಅಲ್ಲಿ ಎಸ್ 1,25,000 ಇತ್ತು. ದೆನ್ ಟೋಟಲ್ ಕಾಸ್ಟ್ ಅಂದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ 46,450 ಇತ್ತು. ದೆನ್ ಕಳೆದು ಬಿಡಿ 78,550. ದೆನ್ ಇಲ್ಲಿ 2 ಲಕ್ಷ ಮೈನಸ್ ಟೋಟಲ್ ವೇರಿಯಬಲ್ ಕಾಸ್ಟ್ 92,900 ದೆನ್ 1,07,100. ಸೊ ಹಾಗಾಗಿ ದಿಸ್ ಇಸ್ ಎಸ್ ಮೈನಸ್ ಬಿ. ಎಸ್ ಅಲ್ಲಿ ಎಲ್ಲ ಬಿ ಗಳನ್ನ ಕಳ್ಕೊಂಡಿದ್ದೀವಿ. ದೆನ್ ಆಗ ಕಾಂಟ್ರಿಬ್ಯೂಷನ್ ಅದು ಕಾಂಟ್ರಿಬ್ಯೂಷನ್ ಪ್ರೆಸೆಂಟ್ ಪ್ರೊಡಕ್ಷನ್ ಅಲ್ಲಿ 78,550. ದೆನ್ ಆಮೇಲೆ 1,07,100 ಆರ್ಡರ್ ಉಳ್ಕೊಂಡಾಗ ದೆನ್ ಇದರಿಂದ ಏನ್ ಮಾಡಿ ಈಗ ಲೆಸ್ ಫಿಕ್ಸ್ಡ್ ಕಾಸ್ಟ್ ನಿಮಗೆ ಗೊತ್ತಿದೆ ಫಿಕ್ಸ್ಡ್ ಕಾಸ್ಟ್. ಹಾಗಾಗಿ ದೆನ್ ಪ್ರೊಡಕ್ಷನ್ ಕೆಪಾಸಿಟಿ ಇದ್ದು ಎಷ್ಟಿತ್ತು ಅಂದ್ರೆ 20,000 ಯೂನಿಟ್ಸ್ ಇತ್ತು. ಬಟ್ ಪ್ರೆಸೆಂಟ್ ನಾವು ಬಳಸ್ಕೊತಾ ಇರೋದು 10,000 ಯೂನಿಟ್ಸ್. ಹಾಗಾಗಿ ನೀವು 10,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಫಿಕ್ಸ್ಡ್ ಕಾಸ್ಟ್ ದೆನ್ ಏನು 79,550 ಇತ್ತು ಅಷ್ಟೇ. ದೆನ್ ಆಮೇಲೆ ಸ್ಪೆಷಲ್ ಆರ್ಡರ್ ಅಂದ್ರೆ ಇನ್ನು 10,000 ಎಕ್ಸ್ಟ್ರಾ ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಫಿಕ್ಸ್ಡ್ ಕಾಸ್ಟ್ 79,550 ಇದೆ. ಸೊ ಹಾಗಾಗಿ ಏನಾಗಿದೆ ಫಿಕ್ಸ್ಡ್ ಕಾಸ್ಟ್ remains constant irrespective of the level of production. So up to
20,000 units. ಆದ್ರಿಂದ 79,550 then 79,550 then C ನಲ್ಲಿ ಏನು ಮಾಡಿ ಈಗ F ನ ಪಡೆಯಿರಿ. ಸೊ 78,550 ಮೈನಸ್ 79,550. ಹಾಗಾಗಿ ನನ್ನ ಕಾಂಟ್ರಿಬ್ಯೂಷನ್ ಗಿಂತ then ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಇದೆ. ಹಾಗಾಗಿ ಏನಾಗಿದೆ 1,000 ರೂಪಾಯಿ ಲಾಸ್ ಆಗ್ತಾ ಇದೆ ಯಾವಾಗ ಪ್ರೆಸೆಂಟ್ ಪ್ರೊಡಕ್ಷನ್ ಮಾಡುವಾಗ. ಬಟ್ ಈಗ ಆ ಸ್ಪೆಷಲ್ ಆರ್ಡರ್ ಒಪ್ಕೊಂಡಿದ್ರಿಂದ ಏನಾಗಿದೆ ನೋಡಿ, ಕಾಂಟ್ರಿಬ್ಯೂಷನ್ ಎಷ್ಟಿದೆ 1,07,100 ರೂಪಾಯಿ ಇದೆ. ಬಟ್ ನನಗೆ ಬಿದ್ದಿರೋ ಫಿಕ್ಸ್ ಕಾಸ್ಟ್ 79,550 ಅಂದ್ರೆ ಏನಾಗಿದೆ 28,550 ರೂಪಾಯಿ ನನಗೆ ಲಾಭ ಆಗ್ತಿದೆ. ಸೊ ಹಾಗಾಗಿ C minus F this is 27,550 ಹಾಗಾಗಿ ನನಗೆ ಲಾಭ ಆಗಿದೆ. ಬಟ್ ನನಗೆ 10,000 ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಲಾಸ್ ಆಗ್ತಿತ್ತು. ಈಗ 20,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಏನಾಗಿದೆ 27,550 ರೂಪಾಯಿ ಲಾಭ ಆಗಿದೆ. ದೆನ್ ಕಾರಣ ಏನಂದ್ರೆ ಫಿಕ್ಸ್ಡ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿ ಉಳಿತು. ಇದು ಇದರ ಅಡ್ವಾಂಟೇಜ್, ಫಿಕ್ಸ್ಡ್ ಕಾಸ್ಟ್ ಇಂದ ಅಡ್ವಾಂಟೇಜ್ ಪಡೆದಿದೆ. ಸೊ ಹಾಗಾಗಿ ನನಗೆ ಲಾಭ ಆಗಿದೆ. ಹಾಗಾಗಿ ಈ ಆರ್ಡರ್ ಒಪ್ಕೋಬಹುದಾ ಅಂತ ಕೇಳಿತ್ತು ಪ್ರಾಬ್ಲಮ್. ಆರ್ಡರ್ ಒಪ್ಕೋಬಹುದು, ಹಾಗಾಗಿ ಬರ್ಬಿಡಿ. ಎಸ್ then from the above statement ನೋಡಿ, ಈ ಸ್ಟೇಟ್ಮೆಂಟ್ ನೋಡಿ, it is clear that the offer for export should be accepted as it converts the loss ಇತ್ತು ಮುಂಚೆ ಅದನ್ನ ಲಾಸ್ ನ ಕನ್ವರ್ಟ್ ಮಾಡ್ತಿದೆ as it converts the loss of 1,000 rupees into a net profit of 27,550 rupees. ಹಾಗಾಗಿ 27,550 ರೂಪಾಯಿ ಲಾಭ ಮಾಡಿಕೊಡ್ತಿದೆ ಈ ಸ್ಪೆಷಲ್ ಆರ್ಡರ್. ಹಾಗಾಗಿ ಒಪ್ಕೋಬಹುದು. ಒಂದ್ಸಲ ನೋಡ್ಕೊಬಿಡಿ, ಪ್ರಾಬ್ಲಮ್ ನೋಡ್ಕೊಳ್ಳಿ. ಇದು ಇದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ನೋಡ್ಕೊಳ್ಳಿ. ಎಸ್ ಇಂಥದ್ದೇ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ನೆಕ್ಸ್ಟ್